ಸ್ಥಳ ಹಚ್ಚಿದಂತಾಯಿತು. ಬೆಂಗಳೂರು ಮೈಸೂರುಗಳಲ್ಲಿ ಅನೇಕ ಕೊಲೆಗಳನ್ನು ಮಾಡಿ ಚಾಣಕ್ಯನೆಂಬನು ಜೈಲಿನಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಬಂದಿದ್ದಾನೆ. ಅವನನ್ನು ಅರೆಸ್ಟ್ ಮಾಡಿದೆಂಬ ಕಾರಣಕ್ಕಾಗಿ ನನ್ನ ತಾಯಿಯನ್ನು ಕೊಂದು ನನ್ನ ತಂಗಿ ಲಾವಣೆಯನ್ನು ಹೊತ್ತುಕೊಂಡು ಬಂದಿದ್ದಾನೆ. ಈ ನೀಚನ ಕುಟಿಲ ಕಾರಸ್ಥಾನವನ್ನು ಬಯಲಿಗೆಳೆದು ನನ್ನ ತಂಗಿಯನ್ನು ಕರೆದುಕೊಂಡು ಹೋಗಿವೆ. ಅಲ್ಲಿಯವರೆಗೆ ಯಾರೆಲ್ಲಾದರೂ ಬೇರೆ ವೇಷದಲ್ಲಿ ನೌಕರಿಯನ್ನು ನೆಪ ಮಾಡಿಕೊಂಡು ನೌಕರಿ ಸೇರಬೇಕು. ಇಲ್ಲಿ ಯಾರಿಗೂ ಅನುಮಾನ ಬಾರದಾಗೆ ಚಾಣುಕ್ಯನ ಕುಟಿಲ ಸ್ಥಾನವನ್ನು ಪತ್ತೆ ಹಚ್ಚುವೆ. ಬೇರೆ ಇದೆ ಅಣ್ಣ, ನಾನು ನೋಡಬೇಕಂತ ಬಯಸುತ್ತೇನೆ. ಇಂಥ ಸಂತೋಷದ ವಿಷಯ ಹೇಳಲು ವಿಶೇಷ ಸಂತೋಷ. ನಮ್ಮ ರಾಜ್ಯ ಮನೆತನಕ್ಕೆ ಸರಿದುರ್ಗ ಮನೆತನದಲ್ಲಿ ನಿನಗೆ ಒಪ್ಪಿಗೆಯಾದ ಕನ್ಯೆಯನ್ನು ತಂದು ಮದುವೆ ಮಾಡೋಣ. ವಿಷಯ ಬೇರೆ ಇದೆ ಅಣ್ಣ. ನಾ ಹಣದಿಂದೊಂದು ಕನ್ಯೆಯನ್ನು ಆಡ್ತದೆ, ಗುಣದಿಂದೊಂದು ಎದುರನ್ನು ಆಡ್ತಿದ್ದೇನೆ. ಬಡವರ ಹುಡುಗಿ ನೆನೆ ನುಡಿಯಲ್ಲಿ ಅಪ್ಪಟ ಅಪರವಿದೆ. ನಿನ್ನ ಮನವನ್ನು ಅಪಹರಿಸಿದ ಪುಷ್ಪ ಯಾವುದೆಂದು ಕೇಳಬಹುದೇ? ಕಮಲಗಳ ಕಮಲ. ಬಡವರೆಂಬ ಕೆಸರಿನಲ್ಲಿ ಹುಟ್ಟಿ ಬೆಳೆದರು ತನ್ನ ಸೌಂದರ್ಯದಿಂದ ಶ್ರೀಮಂತರ ಮನವನ್ನೇ ಅರಿಸಿದ ಕಮಲ. ಬ್ರಹ್ಮ ಸರಸ್ವತಿಯರಿಗೆ ವಾಸ ಮಾಡಲು ಯುಕ್ತ ಕಮಲ. ಆದರೆ ನಿನ್ನ ಮಾತಿನ ನನ್ನ ಬಾಲ್ಯ ಸ್ನೇಹಿತ ಆ ಚಂದ್ರನ ತಂಗಿ ಕಮಲೆ, ನಿನ್ನ ಬಾಲ್ಯ ಸ್ನೇಹಿತ ಆ ರಘುವಿನ ಸಹೋದರಿ ಕಮಲೆ. ಒತ್ತಿನ ತೃಪ್ತಿಗೂ ಗತಿಯಿಲ್ಲದೆ ಕತ್ತೆಯಿಂದ ದುಡಿಯುವ ಚಂದ್ರನ ತಂಗಿ ಕಮಲೆ ದುಡಿಯಲಾಗದೆ ಇಡೀ ಅನ್ನಕ್ಕಾಗಿ ನನ್ನನ್ನು ಆಶ್ರಯಿಸಿದ ಆ ರಘುವಿನ ಸಹೋದರಿ ಕಮಲೆ. ಬಡವರೆಂಬ ಒಂದೇ ಕಾರಣದಿಂದ ಕೆಸರಿನಲ್ಲಿ ಹುಟ್ಟಿ ಬೆಳೆದರು ತನ್ನ ಸೌಂದರ್ಯದಿಂದ ಶ್ರೀಮಂತರ ಮನವನ್ನೇ ರಚಿಸಿದ ಜಾಣ ಬಡ ಹುಡುಗಿ, ಚಿನ್ನದ ಮೀನಿಗೆ ಮೋಹದ ಗಾಳ. ನಿನ್ನ ಮುಗ್ಧತೆಯನ್ನು ಕೆರಳಿಸಿ ತನ್ನ ಯೌವನವನ್ನು ಅಳಿಸಿ ಈ ಮನೆಯ ಸಿರಿ ಮೋಹಿಸಿ ಮೋಸದ ಪ್ರೇಮ ಮಾಡೋರು ಬಿಟ್ಟಿದ್ದಾಳೆ ಆ ಮನೆ. ಇಂಥ ಹುಚ್ಚು ವಿಚಾರವನ್ನು ಬಿಟ್ಟು ಬಿಡು. ನಿನಗೆ ಅನುರೂಪವಾದ ಕನ್ಯೆಯನ್ನು ಒಳ್ಳೆ ಮನೆತನದಲ್ಲಿ ನೋಡೋಣ. ಎಲ್ಲ ವಿಧದಲ್ಲಿ ಅಕ್ಕ ಸಾರಿಗನಂತೆ ಪರೀಕ್ಷೆಯ ಪುಟ ನೀಡಿದರೂ ಕಲ್ಮಶವಿಲ್ಲದ ಬೆಳಗಿದ ಚಿಕ್ಕ ಚಿಕ್ಕ ಚಿನ್ನವದು. ಚಿನ್ನ ಗಟ್ಟಿ ವಜ್ರವನ್ನು ಕಳೆಯುವ ಶಕ್ತಿಗಳ ನಮಗೇಕೆ ನನ್ನ ಅವಳಿಗೆ ಮಾತು ಕೊಟ್ಟಿದ್ದೇನೆ, ತಪ್ಪಲು ಇಷ್ಟವಿಲ್ಲ. ಈ ಕುಬೇರನ ಆಹಾರದಲ್ಲಿ ಹಿಡಿಯುವ ಯೋಗ್ಯತೆ ಅಂಗುಷ್ಟ ತಗಲಿದೆಯೋ? ಒಟ್ಟ ಮಾತನ್ನು ನಡೆಸಿಕೊಡಲು ನೀನು ರಾಜ್ಯ ಬಿಟ್ಟ ಸತ್ಯನಿಶ್ಚತರಲ್ಲ. ಏನೋ ಬುದ್ಧಿವಂತವಾಗಿ ಮಾತು ಕೊಟ್ಟಿರಬಹುದು. ಅಂದ ಮಾತ್ರಕ್ಕೆ ಅವಳನ್ನೇ ಮದುವೆ ಯಾವುದಾದ್ರೂ ಕಾನೂನಿಲ್ಲ. ಅಂತಸ್ತು ಅಂತಸ್ತು ಎಂದು ಅಂತಸ್ತಿನ ಶಿಖರವನ್ನೇ ಏಕೆ ಕುಳಿತಿದೆ ಮನುಷ್ಯರಲ್ಲಿ ಅಂತಸ್ತಲ್ಲ.
ನೀತಿ ನಡವಳಿಕೆ ಅಂತಸ್ತನ್ನು ಸರಿಯಾಗಿದ್ದರೆ ಆಯ್ತನ. ಅಲ್ಲಿ ಒಮ್ಮೆ ಇಲ್ಲಿ ಒಮ್ಮೆ ಇಲ್ಲಿ ಅರಿಯುವ ತರಹದ ಅಂತಸ್ತನ್ನು ಏಕೆ ನೋಡುವೇನ? ಗುಣವನ್ನು ಗುಣ ಶಂಕರವಾಗಿ ಅದನ್ನು ಬೆಂಕಿ ಒಳಗಾಗಿ ಅದಷ್ಟು ಕಾಯಿಸಿದವು ಅದರ ಬಣ್ಣ ಬದಲಾಗಿದೆ. ಅದೇ ನಿಮ್ಮ ಹಣದ ಕಾಗದದ ಕಟ್ಟನ್ನು ಹಾಕಿ ನೋಡು, ನಂತರ ನಿನಗೆ ಸಿಗುವುದು ಬರೀ ಬೂದಿ ಮಾತ್ರ. ವಿಜಯ್ ವೇದಾಂತವನ್ನು ಯಾವದನ್ನ ವೇದಾಂತ? ಬೆಳಗ್ಗೆ ಆ ಶಿವನ ಹಣದ ಬೂದಿಯನ್ನು ಮೈಗೆ ಬರೆದು ಹುಳದ ಶಂಕುವನ್ನೇ ಊದಕ್ಕಿದಾಗ ಅವನೇ ಸುತ್ತಿಸಿದ ಈ ಹುಲ್ಲು ಜೀವಕ್ಕೆ ಬಾಣ ಹಣದ ಬೆರುಗಾಳಿಯಲ್ಲಿ ತೇಲಿ ಹೋಗಲಿ ಗಾಳಿಯಲ್ಲಿ ತೇಲೋಣ ಬಾಣ. ವಿಜಯ್ ಶುದ್ಧ ಕೆಟ್ಟದಲ್ಲಿ ಬೆಳೆದರು ತಮ್ಮನೆಂಬ ಮಮತೆಯಿಂದ ತಡೆ ಹಿಡಿದು ಕೊನೆಯದಾಗಿ ಹೇಳಿದ್ದಳು, ಈ ಸಂಬಂಧ ನನಗೆ ಚಿರ ಮಾತ್ರ ಇಷ್ಟವಿಲ್ಲ. ಒಂದು ಕಾಲಕ್ಕೆ ಇಡೀ ನಾಡನ್ನೇ ಆಳಿದ ನಾವು ಒಬ್ಬ ಬಡ ಭಿಕಾರಿಯೊಂದಿಗೆ ಬೀಳ್ತನ ಮಾಡಿದರೆ ನನ್ನ ಮರ್ಯಾದೆ ಕೊಂದು ಬಂದಿತ್ತು. ಹಠ ಬಿಟ್ಟು ಹೂ ಅನ್ನುವುದಾದರೆ ಕಮಲೆಯ ಸಾವಿರ ಪಟ್ಟು ಸುಂದರ ಸುಖಮಾರಿಯನ್ನು ತಂದು ಮದುವೆ ಮಾಡುವೆ. ವಿಚಾರಿಸು. ನಮ್ಮ ಅಣ್ಣನಿಗೆ ಅಂತಸ್ತಿನ ಉತ್ಸವ ಅತಿ ಹೆಚ್ಚಾಗಿದೆ. ಈ ಸಮಯದಲ್ಲಿ ವಿಚಾರ ಮಾಡಿ ಬಳಸುವುದು ಬೇಡ. ಸಮಯ ನೋಡಿ ಮತ್ತೊಮ್ಮೆ ಮಾತನಾಡಿದ್ರಾಯ್ತು. ಆಯ್ತಣ್ಣ, ನಾನು ಹೇಳಿದ್ದನ್ನು ನೀನು ವಿಚಾರಿಸು, ನೀನು ಹೇಳಿದ್ದನ್ನು ನಾನು ವಿಚಾರಿಸುತ್ತೇನೆ. ವಿಚಾರಿಸಬೇಕಂತೆ. ಈ ರಾಜನ ವಿಚಾರ ಬದಲಾಗಬೇಕಾದ್ರೆ ಸೂರ್ಯ ತನ್ನ ಹುಟ್ಟು ದಿಕ್ಕನ್ನೇ ಬದಲಾಯಿಸಬೇಕಾಗಿದೆ. ಬಡವಿಕಾರಿಗಳು ದುಡಿಯಲಾಗದೆ ಹಣಕ್ಕಾಗಿ ವಿಜಯನಂತೆ ಬಾಲಕನಲ್ಲ. ಕಾವ್ಯ ಕಟ್ಟನೆ ಹಾರುವ ಮೊದಲೇ ಗಟ್ಟಿಯಾದ ತುಣುಕಂತರಿಸುವ ಜಾಣರ ರಾಜ್ಯದ ಪಟ್ಟಣದ ವಿಘ್ನಗಳು ಎದುರಾಗದಂತೆ ಪರಿಹಾರಗಳು ಸುಲಭವಾಗಿ ಸಿಗುತ್ತಿರುವಾಗ ಸಂತೋಷವಾಗುವುದು ಸ್ವಾಭಾವಿಕವಲ್ಲವೆರಗು. ಈ ನಮ್ಮ ಹೊಸ ಅತಿಥಿಗಳಿಗೆ ನಮ್ಮ ಮಂದಿರವನ್ನು ತೋರಿಸಿದೆಯಾ? ನೋಡಿದ ರಾಜ್, ಅರಮನೆ ಹಳೆಯದಾದರೂ ಹೊಸದನ್ನೇ ಬೀಳಿಸಬಹುದಾಗಿದೆ. ಗೆಳತಿಯೋ ಅಥವಾ ಸಹೋದರಿಯೋ ಇದನ್ನು ನಾನು ಅರಿಯಲು ಇಚ್ಛಿಸುವುದಿಲ್ಲ. ಒಟ್ಟಾರೆ ನನ್ನಲ್ಲಿ ನಂಬಿಕೆ ಇದ್ದರೆ ಕೊನೆಯವರೆಗೂ ಸಾಕುವಣೆ ನನ್ನದು. ಉಂಡ ಮನೆಗೆರಡ ದ್ರೋಹಿಯ ಬಗೆಯುವ ನಾನಲ್ಲ. ನೋಡು ನಾಗರಾಜ್, ನಾ ಈ ಚಾಣಕ್ಕೆ ವಚನ ಕೊಟ್ಟಿದ್ದರೆ ಜೀವನ ಪರ್ಯಂತ ನಾನು ನಿನ್ನ ದಾಸನಾಗಿರುತ್ತೇನೆ. ಸಂಬಂಧ ನನಗೆ ಅತಿ ಸಂತೋಷವನ್ನುಂಟು ಮಾಡಿದೆ. ನಾಗರಾಜ್, ಇವಳು ನಮ್ಮ ಲಾವಣ್ಯ, ಇವಳು ಅಮೃತ, ಇವಳ ನೃತ್ಯ ಅಮೃತ ನೃತ್ಯ ಕಾಣಿಸಿ. ಇವಳ ನೃತ್ಯವನ್ನು ನೋಡಿದರೆ ಮರುಭೂಮಿಯಲ್ಲಿ ಅಮೃತವನ್ನೇ ಕುಡಿದಂತೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.